ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವಣ್ಣನೇ ತಂದೆ, ಬಸವಣ್ಣನೇ ತಾಯಿ, ಬಸವಣ್ಣನೇ ಪರಮ ಬಂಧುವಿನಗೆ ವಸುದೀಶ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನಯ್ಯ. ಸೃಷ್ಟಿಕರ್ತ ಪರಮಾತ್ಮನನ್ನು, ಬಸವಾದಿ ಶಿವಶರಣರನ್ನು ಹೃದಯ ಮಂದಿರದಲ್ಲಿ ಸ್ಮರಿಸಿ ಶ್ರೀ ಗುರು ಬಸವ ಮಹಾಮನಿಯ ಪೂಜ್ಯರ ಪಾದಾರವಿಂದಗಳಲ್ಲಿ ಭಕ್ತಿಯ ಶರಣುಗಳನ್ನು ಸಲ್ಲಿಸುತ್ತಾ ಬೆಳಗಿನ ಶುಭ ಸತ್ಸಂಗದಲ್ಲಿ ಭಾಗಿಯಾಗಿರ್ತಕ್ಕಂಥ ತಮ್ಮೆಲ್ಲರಿಗೂ ಭಕ್ತಿಯ ಶರಣಾರ್ಥಿ. ತರಂಗಿಣಿ ಕಾದಂಬರಿ ಆಧರಿಸಿದ ವೀರ ವಿರಾಗಿಣಿ, ವೈರಾಗ್ಯದ ನಿಧಿ, ಆಧ್ಯಾತ್ಮದ ಶ್ರೀಗಿರಿಯನ್ನೇರಿದ ಶಿವನ ಮೀಸಲು ಕುಸುಮವಾದ ಚೆನ್ನಮಲ್ಲಿಕಾರ್ಜುನಯ್ಯನಿಗೆ ಎಡೆಯಾದ ವೀರ ವಿರಾಗಿಣಿ ಅಕ್ಕ ಮಹಾದೇವಿ ತಾಯಿಯವರ ಜೀವನ ಚರಿತ್ರೆಯನ್ನು ನಾವೆಲ್ಲರೂ ನೋಡ್ತಾ ಇದ್ದೀವಿ. ಇಬ್ಬರು ದಂಪತಿಗಳು ಹೇಗಿದ್ರಪ್ಪ ಅಂತಂದ್ರೆ, ತುಂಬಾ ಒಂದು ಅನ್ಯೋನ್ಯವಾದ ಸಂಸಾರವನ್ನ ನಡೆಸ್ತಾ ಇದ್ರು. ಅವರಿಗೆ ಜೀವನದಲ್ಲಿ ಯಾವುದೇ ರೀತಿಯ ಕೊರತೆ ಇರಲಿಲ್ಲ. ತುಂಬಾ ಸಂತೋಷವಾದ ಜೀವನವನ್ನ ನಡೆಸ್ತಾ ಇದ್ರು. ದಿನನಿತ್ಯ ಪರಮಾತ್ಮನ ಆರಾಧನೆ, ಇಷ್ಟಲಿಂಗ ಪೂಜೆ, ಧ್ಯಾನ, ಓದು, ಸತ್ಸಂಗ, ಅದರ ಜೊತೆಗೆ ಕಾಯಕ, ಇಷ್ಟು ಮಾಡ್ತಾ ಅವರು ತುಂಬಾ ಸಂತೋಷವಾದ ಜೀವನವನ್ನ ನಡೆಸ್ತಾ ಇದ್ರು. ಅವ್ರಿಗೆ ಒಂದೇ ಒಂದು ಕೊರತೆ ಇತ್ತು. ಏನಪ್ಪಾ ಅಂದ್ರೆ, ಅವರಿಗೆ ಒಂದು ಮಗು ಇರಲಿಲ್ಲ. 10ರಿಂದ 12 ವರ್ಷವಾದ್ರೂ ಕೂಡ ಅವ್ರಿಗೆ ವಂಶವಾಹಿನಿಯನ್ನ ಬೆಳೆಸ್ಲಿಕ್ಕೆ ಒಂದು ಮಗು ಇರಲಿಲ್ಲ. ಅದು ಒಂದೇ ಕೊರತೆ ಅವ್ರಿಗೆ. ಎಲ್ಲರಿಗೂ ಅದು ಒಂದಾಗ್ಬಿಟ್ರೆ ಜೀವನ ಸಾರ್ಥಕ, ಮುಕ್ತಿ ಅನ್ನೋ ಒಂದು ಭಾವನೆ ಇರುತ್ತೆ. ಆದ್ರೆ ದಂಪತಿಗಳಲ್ಲಿ ಓಂಕಾರ ಶೆಟ್ಟಿ ಇದ್ರಲ್ಲ, ಅವ್ರಿಗೆ ಅದೇ ಜೀವನದ ಪರಮ ಗುರಿ ಅಂತ ಅವರು ಭಾವಿಸಿರ್ಲಿಲ್ಲ. ಬೇಡಪ್ಪ, ನಮ್ಗೆ ಭಗವಂತನಿಗೆ ನಮ್ಗೇನ್ ಒಳ್ಳೇದು ಏನ್ ಕೆಟ್ಟದ್ದು ಅವನಿಗೆ ಗೊತ್ತಿರುತ್ತೆ. ಸೊ ಕೊಟ್ಟದ್ದನ್ನ ನಾವು ಸಂತೋಷ ಪಟ್ಟು, ಕೊಡದಿದ್ದರ ಬಗ್ಗೆ ಯೋಚನೆ ಮಾಡದೆ ಇರೋದು, ಜೀವನವನ್ನ ಮುಂದೆ ತೆಗೆದುಕೊಂಡು ಹೋಗೋದು ನಮ್ಮ ಗುರಿ ಆಗ್ಬೇಕು. ಅದರಲ್ಲೇ ನಾವು ಸಂತೋಷ ಕಾಣ್ಬೇಕು ಅನ್ನೋ ಮನೋಭಾವನೆ ಓಂಕಾರ ಶೆಟ್ಟಿ ಅವ್ರಿಗೆ ಇರುತ್ತೆ. ಆದ್ರೆ ಗೊತ್ತಲ್ಲ, ಲಿಂಗಮ್ಮನವ್ರಿಗೆ ಅವ್ರಿಗೊಂದೇ ಒಂದು ಹಠ. ಅವರು ಸಂತೋಷವಾಗಿರ್ತಾರೆ, ಆದ್ರೂ ಕೂಡ ಸಮಾಜದಲ್ಲಿ ನಾವು ಜೀವನವನ್ನ ತೆಗಿಬೇಕಾದ್ರೆ ನೆರೆಹೊರೆಯವರ ಮಾತುಗಳನ್ನ ಕೇಳ್ಬೇಕಾಗತ್ತೆ, ಅವರ ನಿಂದನೆಗೆ ಗುರಿ ಆಗ್ಬೇಕಾಗತ್ತೆ. ಹೀಗೆ ಲಿಂಗಮ್ಮಂದು ಹಠ. ಮಾತಾಡ್ತಾ ಇರ್ಬೇಕಾದ್ರೆ ಹೇಳ್ತಿರ್ತಾಳೆ ಲಿಂಗಮ್ಮ, ನೋಡಿ, ದೇವರು ದೇವರು ಅಂತ ಹೇಳ್ತೀರಿ, ನೀವು ಶಿವ ಶಿವ ಅಂತೀರಿ, ಪರಮಾತ್ಮ ಪರಮಾತ್ಮ ಅಂತೀರಿ. ಆ ಪರಮಾತ್ಮನಿಗೆ ನಮ್ಮ ಮೇಲೆ ಒಂದ್ ಸ್ವಲ್ಪನೂ ಕೂಡ ಕರುಣೆನೇ ಇಲ್ಲ. ನಾವು ಇಷ್ಟು ಭಕ್ತಿ ಮಾಡ್ತೀವಿ, ಅವನನ್ನ ಪೂಜೆ ಮಾಡ್ತೀವಿ, ಅವನನ್ನ ಧ್ಯಾನ ಮಾಡ್ತೀವಿ, ಅವನಿಗೆ ಸ್ವಲ್ಪನೂ ಕರುಣೆ ಇಲ್ಲ ನಮ್ಮ ಮೇಲೆ. ನಮ್ಮ ವಂಶವಾಹಿನಿಯನ್ನ ಮುಂದುವರ್ಸ್ಕೊಂಡು ಹೋಗ್ಲಿಕ್ಕೆ ಒಂದು ಮಗುವನ್ನ ಕರುಣಿಸ್ತಾನೆ ಇಲ್ಲ ಅಂತ ಲಿಂಗಮ್ಮಂದು ಖ್ಯಾತೆ. ಅದಕ್ಕೆ ಓಂಕಾರ ಶೆಟ್ಟಿ ಲಿಂಗಮ್ಮ ಅವರಿಗೆ ಹೇಳ್ತಿರ್ತಾರೆ, ನೋಡು ಲಿಂಗ, ಪರಮಾತ್ಮನ ಕರುಣೆಯನ್ನ ನಾವು ಹೊರೆಗೆ ಹಚ್ಚಬಾರ್ದು. ನಾವು ಮಾಡೋ ಭಕ್ತಿ ನಾವು ಮಾಡ್ಬೇಕು. ಅವನಿಗೆ ಗೊತ್ತಿರುತ್ತೆ ಯಾವ್ದು ಒಳ್ಳೇದು, ನಮ್ಗೆ ಯಾವ್ದು ಕೆಟ್ಟದ್ದು. ಯಾಕೆ ನೀನು ಅಷ್ಟೊಂದು ಚಿಂತೆ ಮಾಡ್ತೀಯ? ಅದೇ ನಿನ್ನ ಜೀವನದ ಗುರಿನ? ನಮಗೆ ಭಗವಂತ ಏನ್ ಕಡಿಮೆ ಮಾಡಿದ್ದಾನೆ? ಎಲ್ಲವನ್ನೂ ಕೊಟ್ಟಿದ್ದಾನೆ. ಒಳ್ಳೆ ಆರೋಗ್ಯ ಕೊಟ್ಟಿದ್ದಾನೆ, ಒಳ್ಳೆ ಕಾಯಕ ಕೊಟ್ಟಿದ್ದಾನೆ. ಇಷ್ಟು ಸಂತೋಷವಾಗಿದೆಯಲ್ಲ, ಇದು ಸಾಕಲ್ವಾ ನಮ್ಗೆ ಅನ್ನೋದು ಓಂಕಾರ ಶೆಟ್ಟಿ ಅವ್ರದ್ದು. ನೀನ್ ಪೂಜೆ ಮಾಡೋದೇ ಅವನೇನಾದ್ರೂ ಕೊಡ್ಲಿ ಅಂತಾನ? ಓಂಕಾರ ಶೆಟ್ಟಿದು. ನಾವು ಯಾವತ್ತು ದೇವ್ರ ಧ್ಯಾನ ಮಾಡ್ಲಿ, ಏನೇ ಒಂದು ಕೆಲಸ ಮಾಡ್ಲಿ, ಅದರಿಂದ ನಾವು ನಿರೀಕ್ಷೆ ಇಟ್ಕೋಬಾರ್ದು. ಸೊ ಏನೋ ಕೊಡ್ತಾನೆ ಅಂತ ನೀನು ಪರಮಾತ್ಮನ ಧ್ಯಾನ ಮಾಡ್ತೀಯಾ, ಪೂಜೆ ಮಾಡ್ತೀಯಾ ಅಂತ
ಕಾಡಿಸ್ತಾ ಇರ್ತಾನೆ ಓಂಕಾರ ಶೆಟ್ಟಿ ಲಿಂಗಮ್ಮನವ್ರಿಗೆ. ನಾನು ಆ ರೀತಿ ಹೇಳ್ತಾ ಇಲ್ಲ. ನಾವು ಏನು ಪಾಪ ಮಾಡಿದ್ದೀವಿ, ನಾವ್ ಏನ್ ತಪ್ಪು ಮಾಡಿದ್ದೀವಿ, ಭಗವಂತನ ಸ್ಮರಣೆಯಲ್ಲಿ ಜೀವನ ಕಳೀತಾ ಇದ್ದೀವಿ, ಅದು ಕೂಡ ತಪ್ಪ. ನಮ್ಗೆ ಯಾಕೆ ಭಗವಂತನ ಕರುಣೆ ಆಗ್ತಾ ಇಲ್ಲ ಆ ಒಂದು ವಿಷಯದಲ್ಲಿ, ನಮ್ಗೆ ಯಾಕೆ ಮಗುವನ್ನ ಕೊಡ್ತಾ ಇಲ್ಲ ಅನ್ನೋದು ಲಿಂಗಮ್ಮನವರ ಅಳಲು. ಸೊ ಸಮಾಧಾನ ಮಾಡ್ತಿರ್ತಾನೆ, ಹೀಗೆ ಅವ್ರ ಜೀವನ ನಡೀತಿರುತ್ತೆ. ನಿನ್ನೆ ದಿನ ನಾವು ನೋಡ್ತಿದ್ವಿ, ಒಬ್ಬರ ಫಾಲನೇತ್ರಯ್ಯನವರ ಮನೆಗೆ ನಾಮಕರಣಕ್ಕೆ ಹೋದಾಗ ಅವ್ರಿಗೆ ತುಂಬಾ ನೋವಾಗುತ್ತೆ. ಯಾರಿಗೆ? ಲಿಂಗಮ್ಮನ್ಗೆ. ಸೊ ಅವರ ನಾಮಕರಣ ಮುಗಿಸ್ಕೊಂಡು ಮನೆಗೆ ಬಂದಾಗ ನಡೆದಂತ ಸಂಭಾಷಣೆಯನ್ನ ನಾವು ಇವತ್ತು ನೋಡೋಣ. ಹೀಗೆ ಓದ್ತಾ ಕೂತಿರ್ತಾರೆ. ಓಂಕಾರ ಶೆಟ್ಟಿ ಅವರು ಗಮನಿಸ್ತಾರೆ ಲಿಂಗಮ್ಮ ಬಂದಿದ್ದು. ಫಾಲನೇತ್ರಯ್ಯನವರ ಮನೆಗೆ ಏನ್ ತಗೊಂಡು ಹೋಗಿದ್ರಲ್ಲ ಮೂವಿಗೆ ಕೊಡಕ್ಕೆ, ಅದನ್ನ ತುಂಬಾ ಕೋಪದಿಂದ ಬಂದು ಒಂದು ಟೇಬಲ್ ಮೇಲೆ ಕುಕ್ಕರ್ಸಿ ಕೂತಿರ್ತಾರೆ. ಸೂಕ್ಷ್ಮವಾಗಿ ತುಂಬಾ ಆತ್ಮೀಯವಾದ ದಂಪತಿಗಳು, ಅನ್ಯೋನ್ಯವಾದ ದಂಪತಿಗಳು, ಸಾತ್ವಿಕ ದಂಪತಿಗಳು. ಓಂಕಾರ ಶೆಟ್ಟಿ ಲಿಂಗಮ್ಮನವ್ರನ್ನ ಗಮನಿಸ್ತಾನೆ. ಓಹೋ, ಏನೋ ನಡೆದಿದೆ, ನಲ್ಲಿಕ ಯಾಕೋ ಇವತ್ತು ದಿನ ಇರೋ ತರ ಇಲ್ಲ, ಏನೋ ವ್ಯತ್ಯಾಸವಾಗಿದೆಯಲ್ಲ, ಮುಖದಲ್ಲಿ ಎಂತ ಕೋಪ ಕಾಣಿಸ್ತಿದೆ, ದುಃಖ ಕಾಣಿಸ್ತಿದೆ, ಏನೋ ಆಗಿದೆ ಇವತ್ತು ಅಂತ. ಇರ್ಲಿ, ಸಮಾಧಾನ ಮಾಡೋಣ ಅಂತ ಓದ್ತಾ ಇರೋ ಬುಕ್ಕನ್ನ ಅಲ್ಲೇ ಮಡಿಸಿಟ್ಬಿಟ್ಟು ನಿಧಾನಕ್ಕೆ ಲಿಂಗಮ್ಮನ ಹತ್ರ ಬರ್ತಾರೆ ಓಂಕಾರ ಶೆಟ್ಟಿ. ಗೊತ್ತಲ್ಲ, ನೀವು ಕೂಡ ನಿಮ್ಮ ಮನೆಗಳಲ್ಲಿ ನೀವು ಬೇಜಾರಾದಾಗ ನಿಮ್ಮ ಗಂಡಂದರು ಸಮಾಧಾನ ಮಾಡ್ತಿರ್ತಾರೆ, ತಂದೆ ತಾಯಿ ಸಮಾಧಾನ ಮಾಡ್ತಿರ್ತಾರೆ. ಸೊ ಆ ರೀತಿ ಓಂಕಾರ ಶೆಟ್ಟಿ ಲಿಂಗಮ್ಮನವ್ರಿಗೆ ಸಮಾಧಾನ ಮಾಡ್ಲಿಕ್ಕೆ ಅವ್ರ ಹತ್ರ ಬಂದು, ಏನಾಯ್ತು ಲಿಂಗ ಅಂತ ಅವಳ ಏನ್ ಕೂತಿರ್ತಾಳಲ್ಲ ಕೆಳಗಡೆ, ಅವಳಿಗೆ ಎರಡು ಕೈ ಎತ್ತಿಡ್ಕೊಂಡು ನಿಧಾನ ಬಾಯಿಲಿ ಸಮಾಧಾನ ಮಾಡ್ಕೊ, ಏನಾಯ್ತು ಅಂತ ಹೇಳು ಬಾ ಅಂತ ಹೇಳ್ಬಿಟ್ಟು ನಿಧಾನಕ್ಕೆ ಅವಳನ್ನ ಕರ್ಕೊಂಡು ಹೋಗ್ಬಿಟ್ಟು ಮಂಚದ ಮೇಲೆ ಕೂರಿಸ್ತಾನೆ. ಸಮಾಧಾನ ಮಾಡಕ್ ಹೋಗ್ತಾನೆ, ಅವಳಿಗೆ ಸಮಾಧಾನ ಆಗಲ್ಲ. ತುಂಬಾ ಕೋಪ ಇರುತ್ತೆ, ಬೇಸರ ಇರುತ್ತೆ, ದುಃಖ ಇರುತ್ತೆ. ಏನಾಯ್ತು ನನ್ ಮುದ್ದು ಬಂಗಾರ, ಏನಾಯ್ತು ಅಂತ ಹೇಳು, ಸಮಾಧಾನ ಮಾಡ್ಕೊ ಫಸ್ಟ್, ಏನಾಯ್ತು ಅಂತ ಹೇಳು. ಇದ್ರ ಮುಂಚೆ ಆಗ್ಲೇ ಗಿರಿಜಾಂಬೆ ಹೇಳಿರ್ತಾಳೆ, ಫಾಲನೇತ್ರಯ್ಯನವ್ರ ಮನೆಗೆ ಹೋಗಿದ್ಲು, ಇದೆಲ್ಲ ಆಗಿರುತ್ತೆ. ಸೊ ಅಲ್ಲೇ ಏನೋ ನಡೆದಿದೆ ಅಂತ ಊಹೆ ಮಾಡ್ತಾರೆ ಓಂಕಾರ ಶೆಟ್ಟಿ ಅವರು. ಅವಾಗ ಲಿಂಗಮ್ಮ ಹೇಳ್ತಾರೆ, ಹೀಗೆ ನಾಮಕರಣಕ್ಕೆ ಹೋಗಿದ್ದೆ ನಾನು. ಸೊ ಎಲ್ರಿಗೂ ಕರೆದ್ರು, ನಾನು ತೊಟ್ಲತ್ರ ಹೋದೆ. ಹೀಗೆ ಅಜ್ಜಿ ನನಗೆ ಈ ರೀತಿ ಹೇಳ್ಬಿಟ್ಲು, ಅವಳು ಬಂಜೆ, ಅವಳಿಗೆ ತೊಟ್ಲು ಸೋಗ್ಸಕ್ಕೆ ಬಿಡ್ಬೇಡ್ರಿ, ಮಗುಗೇನಾದ್ರೂ ಕೇಡಾಗ್ಬಿಡುತ್ತೆ. ಅಲ್ಲಿ ಬೇರೆ ನೆರೆದ ಹೆಣ್ಮಕ್ಳು ಹೇಳಿದ್ರು ಕೂಡ ಅಜ್ಜಿ ಕೇಳಿಲ್ಲ, ನನಗೆ ತುಂಬಾ ನಿಷ್ಠುರವಾದ ಮಾತನ್ನ ಹೇಳ್ಬಿಟ್ಲು. ನಾನು ಮಗುನ್ ಮುಟ್ಟಿದ್ರೆ ಮಗುಗೆ ಏನಾದ್ರು ಆಗ್ಬಿಡುತ್ತೆ ಅನ್ನೋ ಅರ್ಥದಲ್ಲಿ ಮಾತಾಡಿದ್ರು. ನೋಡಿ, ನೀವು ಶಿವನ್ ಪೂಜೆ ಮಾಡ್ತೀರಿ, ಇಷ್ಟೆಲ್ಲ ಮಾಡ್ತೀರಿ, ನಮ್ಗೆ ಆ ಶಿವ ನಮ್ಗೆ ಕರುಣೆ ಏನು ಮಾಡ್ತಾ ಇಲ್ಲ. ನಿಮಗೇನ್ ಗೊತ್ತು ನಮ್ಮ ಹೊಟ್ಟೆ ಸಂಕಟ, ನಿಮಗೆ ಗಂಡಸರಿಗೆ ಏನು ಗೊತ್ತಾಗಲ್ಲ ಇದ್ರ ನೋವು, ಎಂತೆಂತ ಮಾತುಗಳನ್ನ ನಾವು ಕೇಳ್ಬೇಕು ಹೊರಗಡೆ ಅಂತ ದುಃಖ ಉಕ್ಕಿ ಬರುತ್ತೆ ಲಿಂಗಮ್ಮನಿಗೆ. ಆಗ ಓಂಕಾರ ಶೆಟ್ಟಿ ಲಿಂಗಮ್ಮನವ್ರನ್ನ ತಮ್ಮ ಎದೆಗೆ ಒರೆಸಿ ಒರಗಿಸ್ಕೊಂಡು ಸಮಾಧಾನ ಮಾಡ್ತಾ ಹೇಳ್ತಾರೆ, ನೋಡು ಲಿಂಗ, ಜನರ ಮಾತಿಗೆ ನೀನು ಕಿವಿಗೊಡ್ಬೇಡ. ಯಾಕೆ ನೀನು ಅಷ್ಟೊಂದು ತಲೆ ಕೆಡಿಸ್ಕೊಳ್ತೀಯ? ಅವರಿಗೆ ಮದುವೆ ಮಾಡಿಕೊಂಡು ಮಕ್ಕಳನ್ನ ಪಡೆಯೋದೇ ಒಂದು ಜೀವನದ ಪರಮ ಗುರಿ ಅಂತ ಮಾಡ್ತಾ ಇರ್ತಾರೆ. ಸೊ ಅವ್ರದ್ದು ಬುದ್ಧಿ ಸೀಮಿತವಾಗಿರುತ್ತೆ. ಸೊ ಅವ್ರದ್ದು ಅಷ್ಟೇ, ಅವ್ರದ್ದು ಒಂದೇ ಪ್ರಪಂಚ, ಮದುವೆ, ಮನೆ, ಗಂಡ, ಮಕ್ಕಳು, ಸಂಪಾದನೆ, ಇಷ್ಟೇ ಅವರೊಂದು ಸೀಮಿತ ಪ್ರಪಂಚದಲ್ಲಿ ಜೀವನ ಮಾಡ್ತಿರ್ತಾರೆ. ನೀನ್ ಅವ್ರ ಮಾತಿಗೆಲ್ಲ ನೀ ತಲೆ ಕೆಡಿಸ್ಕೊಂಡು ಯಾಕೆ ನೀ ದುಃಖ ಮಾಡ್ಕೋತಿದ್ಯಾ? ಭಗವಂತ ನಮಗೇನ್ ಕಡಿಮೆ ಮಾಡಿದಾನೆ? ಭಗವಂತ ಕೊಡೋ ಕಾಲಕ್ಕೆ ಕೊಡ್ತಾನೆ, ನೀನು ಸಂತೋಷವಾಗಿರೋದನ್ನ ಕಲ್ತ್ಕೋ ಅಂತ ಓಂಕಾರ ಶೆಟ್ಟಿ ಲಿಂಗಮ್ಮನವ್ರಿಗೆ ಸಮಾಧಾನ ಮಾಡ್ತಾರೆ. ಆದ್ರೆ ಅವರಿಗೆ ದುಃಖ ತಡೆಯೋದಿಲ್ಲ.
ಇದು ಒಂದೇ ಅಲ್ಲಪ್ಪ ಗಂಡನಿಗೆ ಲಿಂಗಮ್ಮ ಹೇಳ್ತಾಳೆ. ಇದು ಒಂದೇ ಅಲ್ಲ ಸಂದರ್ಭ. ನೀವು ಏನ್ ಮಾಡ್ತೀರಿ, ಮನೆ ಬೆಳಗ್ಗೆ ಪೂಜೆ ಪುನಸ್ಕಾರ ಮುಗಿಸ್ಕೊಂಡು ಪ್ರಸಾದ ಮುಗಿಸ್ಕೊಂಡು ನಿಮ್ ಕೆಲ್ಸಕ್ಕೆ ಹೋಗ್ಬಿಡ್ತೀರ. ನಿಮಗೆ ಅದರ ಚಿಂತೆ, ಆ ರೀತಿ ಮಾತುಗಳನ್ನ ಕೇಳ್ಬೇಕಾದ ಪ್ರಸಂಗ ಬರೋದಿಲ್ಲ. ಇಂಥ ಪ್ರಸಂಗ ಒಂದೇ ಎರಡೇ ನನಗೆ ಜೀವನದಲ್ಲಿ. ಅದೇ ನೋಡಿ, ಮನೆ ಕಡೆ ಮಕ್ಕಳು ಆಟ ಆಡ್ತಿರ್ತಾರೆ. ಮಕ್ಕಳಂದ್ರೆ ತುಂಬಾ ಎಲ್ರಿಗೂ ಪ್ರೀತಿ ಅಲ್ವಾ? ಮಕ್ಕಳು ಯಾರಿಗೆ ಪ್ರೀತಿ ಇಲ್ಲ, ಎಲ್ಲರಿಗೂ ಪ್ರೀತಿ. ಲಿಂಗಮ್ಮನಿಗೆ ವಿಶೇಷವಾದ ಪ್ರೀತಿ. ಯಾಕಂದ್ರೆ ಅವ್ರಿಗೆ ಮದ್ವೆ ಆಗಿ ತುಂಬಾ ದಿನಗಳಾದ್ರೂ ಕೂಡ ಮಕ್ಕಳಾಗಿರೋದಿಲ್ಲ. ಸೊ ಯಾವ ಮಗುನು ಕಂಡ್ರು ಕೂಡ ತುಂಬಾ ಮುದ್ದು ಮಾಡ್ತಿರ್ತಾಳೆ, ಪ್ರೀತಿ ಮಾಡ್ತಿರ್ತಾಳೆ. ಹೀಗೆ ಪಕ್ಕದ ಮನೆ ಮಕ್ಕಳು ಆಟ ಆಡ್ತಿರ್ಬೇಕಾದ್ರೆ ಒಂದು ಹುಡುಗನ್ ಕರೆದು ಏನೋ ತಿಂಡಿ ಕೊಡಕ್ ಹೋಗ್ತಾಳೆ, ತಿನ್ನೋದಕ್ಕೆ ಮುದ್ದು ಮಾಡ್ಬಿಟ್ಟು ತಿಂಡಿ ಕೊಡಕ್ ಹೋಗ್ತಾಳೆ. ಇನ್ನೊಂದು ಪಕ್ಕದ ಮನೆ ಅವ್ರ ಮಗ ಮಹೇಶ ಅಂತ ಅವನ ಸ್ನೇಹಿತನಿಗೆ ಹೇಳ್ತಾನೆ, ಲೇ ಮಹೇಶ, ಆ ಅಕ್ಕವ್ರು ಕೊಟ್ಟಿದ್ದು, ಲಿಂಗಮ್ಮನವ್ರು ಕೊಟ್ಟಿದ್ದು ತಿಂಡಿ ಇಸ್ಕೋಬೇಡ್ವೋ ಅಂತ ನಮ್ಮ ಮನೇಲಿ ನಮ್ ಚಿಕ್ಕಮ್ಮ ಹೇಳಿದಾಳೆ. ಯಾಕೋ ಯಾಕೋ ಅಂತ ಇನ್ನೊಬ್ಬ ಸ್ನೇಹಿತ ಅವನಿಗೆ ಕೇಳ್ತಾನೆ. ಯಾಕೋ ಹಂಗೆ ಅಂತ ಕೇಳಿದಾಗ ಆ ಹುಡುಗ ಹೇಳ್ತಾನೆ, ಇಲ್ಲ ಅವ್ರಿಗೆ ಮಕ್ಕಳಾಗಿಲ್ವಂತೆ, ಅವರು ಏನೋ ಬಂಜೆ ಅಂತೆ, ಅವ್ರ ಕೈಯಲ್ಲಿ ಏನಾದ್ರೂ ಇಸ್ಕೊಂಡ್ ತಿಂದ್ರೆ ನಮಗೆ ಏನಾದ್ರೂ ಆಗ್ಬಿಡುತ್ತೆ ಅಂತ ನಮ್ ಚಿಕ್ಕಮ್ಮ ಹೇಳಿದಾಳೆ, ಇಸ್ಕೋಬೇಡ್ವೋ ತಿನ್ಬೇಡ್ವೋ ಅಂತ ಹುಡುಗ ಹೇಳ್ತಾನೆ. ಸೊ ಈ ರೀತಿ ನಡೀತಾ ಇರುತ್ತೆ ಮನೆ ಕಡೆ. ನನಗೆ ಎಷ್ಟು ದುಃಖ ಆಗ್ಬೇಡ ಆ ಸಂದರ್ಭದಲ್ಲಿ. ನೋಡಿ, ಮೊನ್ನೆ ತಾನೇ ಶಿವಮೂರ್ತಪ್ಪ ಅವರು ನಮ್ಮ ಮನೆಗೆ ಬಂದಾಗ, ನಿಮಗೆ ಗೊತ್ತು, ಶಿವಮೂರ್ತಪ್ಪ ಅಂತ ಒಬ್ಬ ಹಿರಿಯ ಮನುಷ್ಯ ಇರ್ತಾನೆ. ಹಿರಿಯರಂದ್ರೂ ಕೂಡ ಅವ್ರಿಗೂ ಒಂದು 6ರಿಂದ 8 ಜನ ಮಕ್ಳು ಇರ್ತಾರೆ. ಇವ್ರ ಮನೆ ಬಂದಿರ್ತಾರೆ, ಓಂಕಾರ ಶೆಟ್ಟಿ ಅವ್ರ ಮನೆಗೆ ಬಂದಾಗ ಗೊತ್ತಲ್ಲ ಮಕ್ಕಳ ಗಲಾಟೆ. ಸೊ ಕೆಲವೊಂದ್ ಮಕ್ಳು ಅಂದ್ರೆ ತುಂಬಾ ಗಲಾಟೆ ಮಾಡ್ತಿರ್ತವೆ, ತುಂಬಾ ಹೇಳ್ತಿರ್ತಾಳೆ, ಅಯ್ಯೋ ಎಷ್ಟು ಕಾಡಿದಾವ್ ಹುಡುಗರು, ಎಷ್ಟು ಕಿಡಿಗೇಡಿದಾವ್ ಅಂತ ಹೇಳ್ತಿರ್ತೀವಲ್ವ. ಸೊ ಶಿವಮೂರ್ತಪ್ಪನ ಮಕ್ಕಳು ಹಾಗೆ ಇರ್ತಾರೆ. ಓಂಕಾರ ಶೆಟ್ಟಿ ಅವ್ರ ಮನೆಗೆ ಬಂದಾಗ ಏನೋ ಬಂದಿರ್ತಾರೆ. ಹೀಗೆ ಬಂದಾಗ ತುಂಬಾ ಗಲಾಟೆ, ಮನೆಯಲ್ಲಿ ಇರ್ತಕ್ಕಂಥ ಎಲ್ಲ ಸಾಮಾನುಗಳ ಎಳೆದು ಹಾಕ್ಬಿಟ್ಟು, ಹಂಗೆ ಇಲ್ಲ ಮಕ್ಕಳದ್ದು ಬುದ್ಧಿ, ಮನೆಯನ್ನೆಲ್ಲ ತಿಪ್ಪೆ ತರ ಮಾಡ್ಬಿಡ್ತವೆ ಆ ಮಕ್ಕಳು. ಸೊ ಅವಾಗ ಓಂಕಾರ ಶೆಟ್ಟಿ ಅವರು ಶಿವಮೂರ್ತಪ್ಪನವ್ರಿಗೆ ಹೇಳ್ತಾರೆ, ಶಿವಮೂರ್ತಪ್ಪನವ್ರೆ, ಮಕ್ಕಳನ್ನ ಪಡೆಯೋದು ಅಷ್ಟೇ ಅಲ್ಲ, ಅವ್ರನ್ನ ಸರಿಯಾಗಿ ಬೆಳೆಸ್ಬೇಕು, ಚೆನ್ನಾಗಿ ಸೂಕ್ಷ್ಮವಾಗಿ ಬೆಳೆಸ್ಬೇಕು, ಮಕ್ಕಳಿಗೆ ನಾವು ಹೆತ್ತವರು ಅಂತ ಒಂದ್ ಮಾತು ಅಂತಾನೆ. ಹೇಗೆ ಏನೋ ಆತ್ಮೀಯರಂತ ತಿಳ್ಕೊಂಡು ಹೇಳಿದಾಗ ಶಿವಮೂರ್ತಪ್ಪ ಹೇಳ್ತಾನೆ ಅವ್ರಿಗೆ, ಹೌದಪ್ಪ ಹೌದು, ಮಕ್ಕಳೇ ಇಲ್ದೇ ಇರೋರಿಗೆ ನಿಮ್ಗೇನ್ ಗೊತ್ತು, ಅದ್ರದ್ದು ಆನಂದ ಸಂತೋಷ ಬೆಳೆಸೋ ರೀತಿ ಹೇಳೋಕ್ ಮಾತ್ರ ಗೊತ್ತು, ಅದಕ್ಕೆ ನಿಮಗೆ ಮಕ್ಕಳಾಗಿಲ್ಲ ಅನ್ನೋ ಅರ್ಥದಲ್ಲಿ ಚುಚ್ಚಿ ಶಿವಮೂರ್ತಪ್ಪ ಒಂದ್ ಮಾತು ಹೇಳ್ತಾನೆ. ಅವಾಗ ಲಿಂಗಮ್ಮನೂ ಇರ್ತಾಳೆ, ಅವಳಿಗೆ ತುಂಬಾ ನೋವಾಗತ್ತೆ. ಓಂಕಾರ ಶೆಟ್ಟಿ ಅವ್ರಿಗೂ ದುಃಖ ಆಗತ್ತೆ. ಯಾಕೆ ದುಃಖ ನೋವಾಗುತ್ತೆ ಅಂದ್ರೆ, ಶಿವಮೂರ್ತಪ್ಪನವರ ಅಜ್ಞಾನವನ್ನ ಕಂಡು, ಅವನ ಒಂದು ಸ್ವಭಾವವನ್ನ ಜನ ಹೇಗಪ್ಪ ಇರ್ತಾರಂದ್ರೆ ತುಂಬಾ ಚೆನ್ನಾಗಿ ಚಿತ್ರಿಸಿದ್ದಾರೆ ಮಾತಾಜಿಯವರು. ಅಂದ್ರೆ ಮನುಷ್ಯನ ಸ್ವಭಾವ ಹೇಗಿರುತ್ತೆ ಅದನ್ನ ತುಂಬಾ ಅಚ್ಚುಕಟ್ಟಾಗಿ ಅಲ್ಲಿ ಚಿತ್ರಿಸಿದ್ದಾರೆ. ಓಂಕಾರ ಶೆಟ್ಟಿಗೆ ಯಾಕಪ್ಪ ನೋವಾಗುತ್ತೆ ಅಂದ್ರೆ, ನೋಡ್ರಿ, ಇನ್ನೊಬ್ಬರ ದುಃಖವನ್ನ ಕೆದಕಿ ಸಂತೋಷ ಪಡುವ ವ್ಯಂಗ್ಯವಾದ ಅವನ ಸ್ವಭಾವವನ್ನ ಕಂಡು ಓಂಕಾರ ಶೆಟ್ಟಿಗೆ ದುಃಖ ಆಗತ್ತೆ. ಎಂತ ಅಜ್ಞಾನಿ ಇದ್ದಾನೆ ಶಿವಮೂರ್ತಪ್ಪ ಅಂತ ಅನ್ನೋ ವಿಷಯಕ್ಕೆ ಓಂಕಾರ ಶೆಟ್ಟಿಗೆ ದುಃಖ ಆಗುತ್ತೆ. ಹೀಗೆ ಇಂಥ ವಿಷಯಗಳು ಓಂಕಾರ ಶೆಟ್ಟಿ ಲಿಂಗಮ್ಮನವರ ಜೀವನದಲ್ಲಿ ನಡೀತಾ ಇರುತ್ತೆ. ಅವಾಗ ಹೀಗೆ ಮಾತುಕತೆ ನಡೀತಿರ್ಬೇಕಾದ್ರೆ ಇನ್ನು ಹಾಗೆ ಮುಂದುವರಿಸ್ತಾ ಇರ್ತಾನೆ ಅವನು, ಕೆದಕಿ ಯಾರು ಶಿವಮೂರ್ತಪ್ಪ ಅನ್ನೋನು, ಇದು ಯಾಕೋ ಸರಿ ಹೋಗೋದಿಲ್ಲ ಅಂತ ಹೇಳ್ಬಿಟ್ಟು ಇನ್ನೇನು ಅವನು ಅಂಗಡಿಗೆ ಹೋಗ್ಬೇಕು, ವ್ಯಾಪಾರಕ್ಕೆ ಹೋಗ್ಬೇಕು. ಓಂಕಾರ ಶೆಟ್ಟಿ ಅವರು ಅಂಗಡಿಯಿಂದ ಕರೆ ಬರುತ್ತೆ, ಕಸ್ಟಮರ್ಸ್ ಬಂದಿದೆ, ಗಿರಾಕಿಗಳು ಬಂದಿದೆ ಅಂತ. ಹಾಗಾಗಿ ಒಳ್ಳೇದಾಯ್ತು ಅಂತ ಮನಸ್ಸಲ್ಲಿ ಅನ್ಕೊಂಡು ವ್ಯಾಪಾರಕ್ಕೆ ಹೋಗ್ತಾನೆ. ಇನ್ ಮನೇಲೆ ಇವ್ರನ್ನೆಲ್ಲ ಬಿಟ್ಟು ಹೋಗೋದು ಇನ್ನೂ ನನ್ನ ಲಿಂಗಾಗೆ ಇವ್ರು ನೋವು ಕೊಡ್ತಾರೆ, ಇದೇ ವಿಷಯ ಮಾತಾಡಿ ಅವಳು ನೋವು ಪಡಿಸ್ತಾರೆ ಅಂತ ತಿಳ್ಕೊಂಡು ಶಿವಮೂರ್ತಪ್ಪ ಅವ್ರನ್ನ ಹಂಗೆ ತಮ್ಮ ಜೊತೆಗೆ, ಆಯ್ತು ಬನ್ರಿ ಅಂಗಡಿ ಕಡೆ ಹೋಗೋಣ ಅಂತ ತಿಳ್ಕೊಂಡು ಶಿವಮೂರ್ತಪ್ಪ ಅವ್ರನ್ನ ಮನೆ ಕರ್ಕೊಂಡು ಅಂಗಡಿ ಕಡೆ ಹೋಗ್ತಾರೆ. ಹೀಗೆ ನಡೀತಿರ್ಬೇಕಾದ್ರೆ ಎಲ್ಲ ಕೆಲಸ ಮುಗಿಸ್ಕೊಂಡು ಬರ್ತಾರೆ. ಮತ್ತೆ ಓಂಕಾರ ಶೆಟ್ಟಿ ಅವರು ಇನ್ನೂ ಅದೇ ದುಃಖದಲ್ಲಿ ಇರ್ತಾರೆ ಲಿಂಗಮ್ಮನವ್ರು.
ಮತ್ತೆ ಸಮಾಧಾನ ಮಾಡ್ಬೇಕಲ್ಲ ಹೆಂಡತಿಗೆ. ನೋಡು ಲಿಂಗ, ಪರಮಾತ್ಮ ನಮಗೆ ಎಲ್ಲವನ್ನೂ ಕೊಟ್ಟಿದ್ದಾನೆ. ಇನ್ನು ದುಃಖ ಇರುತ್ತೆ, ಸಿಟ್ಟಿರುತ್ತೆ. ಅಲ್ಲ, ನೀನು ಶಿವನ ಪೂಜೆ, ಪರಮಾತ್ಮನ ಧ್ಯಾನ ಮಾಡೋದು ಏನಾದ್ರೂ ಕೊಡ್ತಾನೆ ಅಂತಾನೆ ಮಾಡ್ತಿದೀಯಾ? ಒಂದ್ ಮಾತು ಕೇಳ್ತೀನಿ ಲಿಂಗ ನಿನಗೆ. ಲಿಂಗ ಅಂತ ಹೇಳ್ಬಿಟ್ಟು ತುಂಬಾ ಪ್ರೀತಿಯಿಂದ ಲಿಂಗಮ್ನವ್ರಿಗೆ ಕೇಳ್ತಾರೆ ಓಂಕಾರ ಶೆಟ್ಟಿ ಅವರು. ಲಿಂಗ, ನೀನ್ ನಿಜವಾಗ್ಲೂ ನನ್ನ ಪ್ರೀತಿ ಮಾಡ್ತೀಯಾ? ಕೇಳ್ತಾರೆ ಲಿಂಗಮ್ಮನಿಗೆ. ಅವಳಿಗೆ ಆಶ್ಚರ್ಯ ಆಗುತ್ತೆ. ಯಾವತ್ತೂ ಈ ರೀತಿ ಕೇಳಿರೋದಿಲ್ಲ ಅವರು. ಗಂಡ ಅಂದ್ರೆ ಅವ್ರಿಗೆ, ಲಿಂಗಮ್ಮನವ್ರಿಗೆ ತುಂಬಾ ಅಭಿಮಾನ, ಗೌರವ. ಒಂದು ಪರಮಾತ್ಮನ ಸೇವೆ ಅಂದ್ರೆ ಓಂಕಾರ ಶೆಟ್ಟಿ ಅವರಿಗೆ ಎಲ್ಲ ಕೆಲಸಗಳಲ್ಲಿ ತುಂಬಾ ಧ್ಯಾನಜೀವಿ ಇರ್ತಾರೆ ಓಂಕಾರ ಶೆಟ್ಟಿ ಅವರು. ಆಮೇಲೆ ಭಕ್ತಿ ಜೀವಿ ಇರ್ತಾರೆ. ಅವರ ಎಲ್ಲ ಕೆಲಸ ಕಾರ್ಯಗಳಲ್ಲೂ ತುಂಬಾ ಸಹಕಾರ ನೀಡತಕ್ಕಂತ ಹೆಂಡತಿಯಾದ ನನಗೆ ಇಂಥ ಪ್ರಶ್ನೆ ಯಾಕೆ ಇವತ್ತು ನಮ್ಮ ಮನೆಯವ್ರು ಕೇಳ್ತಾ ಇದ್ದಾರೆ ಅಂತ ಆಶ್ಚರ್ಯ ಪಟ್ಕೊಂಡು, ಯಾಕೆ ಅಂತ ಹೇಳ್ಬಿಟ್ಟು ಮರು ಪ್ರಶ್ನೆ ಮಾಡ್ತಾರೆ. ಯಾಕೆ ಹೀಗೆ ಕೇಳ್ತಾ ಇದ್ದೀರಾ? ಅವಾಗ, ಏನಿಲ್ಲ, ನೀನು ನಿಜವಾಗ್ಲೂ ನನ್ನ ಪ್ರೀತಿ ಮಾಡ್ತೀಯಾ, ಅಥವಾ ನಾನ್ ಕೊಡೋ ಬಟ್ಟೆ ಬರೆ ಅಥವಾ ಸಂಪಾದನೆ ಮಾಡ್ಕೊಂಡು ಬಂದು ಕೊಡ್ತಕ್ಕಂತ ದುಡ್ಡು, ಈ ಮನೆ, ಈ ಸಿರಿ ಸಂಪತ್ತಿಗೋಸ್ಕರ ಪ್ರೀತಿ ಮಾಡ್ತೀಯಾ? ಅದನ್ನ ಕೊಡ್ತೀಯ, ಅದನ್ನೆಲ್ಲ ನಾನು ಕೊಡ್ತೀನಿ ನಿನಗೆ ಅಂತ ಪ್ರೀತಿ ಮಾಡ್ತೀಯ ನನ್ನ ಅಂತ ಕೇಳ್ತಾರೆ. ಛೇ ಬಿಡ್ತು ಅನ್ನಿ, ಎಂತ ಮಾತಾಡ್ತಿದ್ದೀರಾ? ನಾನು ಪ್ರೀತಿ ಮಾಡೋದು ನಾನು ಪ್ರತಿ ಕ್ಷಣ ಹಂಬಲಿಸೋದು ನಿಮ್ಮ ಪ್ರೀತಿಗಾಗಿ, ನಿಮ್ಮ ಪ್ರೇಮಕ್ಕಾಗಿ, ನಿಮ್ಮ ಒಂದು ಕರುಣೆಗಾಗಿ. ನೀವು ಕೊಡ್ತಕ್ಕಂಥ ಬಟ್ಟೆ ಬರೆ ಆಗ್ಲಿ, ವಸ್ತು ಒಡವೆ ಆಗ್ಲಿ, ಯಾವುದಕ್ಕೂ ಅಲ್ಲ. ನಿಮ್ಮ ಸೇವೆ ಮಾಡೋದ್ರಲ್ಲೇ ನನಗೆ ಜೀವನದಲ್ಲಿ ಮುಕ್ತಿ. ನಾನು ನಿಮಗೆ ಅಷ್ಟೊಂದು ಪ್ರೀತಿ ಮಾಡ್ತೀನಿ. ಮತ್ತೆ ಅದೇ ರೀತಿ ಭಗವಂತನನ್ನು ಕೂಡ ನೀನು ಭಕ್ತಿ ಮಾಡು. ಅವನಲ್ಲೂ ಕೂಡ ನೀನು ಏನೂ ನಿರೀಕ್ಷೆ ಮಾಡಬೇಡ. ನೀವು ನನ್ನನ್ನು ಹೇಗೆ ಪ್ರೀತಿ ಮಾಡ್ತೀಯಾ ಹಾಗೆ ನೀನು ಭಗವಂತನನ್ನು ನೋಡಿ. ಮತ್ತು ನೀವು ನಿಮ್ ದಾರಿಗೆ ಹೋಗ್ತಿದ್ದೀರಾ. ನಾನ್ ಹೇಳ್ತಾ ಇರೋದೇನು, ನೀವೇನ್ ಹೇಳ್ತಾ ಇದ್ದೀರಾ? ನೀವ್ ಹೇಳ್ತಿರೋದು ಸತ್ಯ, ನಾವು ಒಪ್ಕೊಳ್ತೀನಿ. ಭಗವಂತನ ಹತ್ರ ನಾವು ಏನು ನಿರೀಕ್ಷೆ ಮಾಡಬಾರ್ದು. ಅದು ಹೇಳೋಕೆ ಕೇಳೋಕೆ ಅಷ್ಟೇ ಚಂದ. ಆದ್ರೆ ಜೀವನ ಮಾಡಕ್ಕೆ, ಇಲ್ಲಿ ದಿನನಿತ್ಯ ನಾವು ನೆರೆಹೊರೆಯವ್ರ ಜೊತೆ ಸಮಾಜದಲ್ಲಿ ಜೀವನ ಮಾಡ್ಬೇಕಲ್ಲ. ಸೊ ಅವ್ರಿಗೆಲ್ಲರಿಗೂ ನಾವು ಉತ್ತರ ಕೊಡ್ಬೇಕು. ದಿನನಿತ್ಯ ನೋಡಪ್ಪ, ಇವ್ರಿಗೆ ಇಷ್ಟು ವರ್ಷ ಆಯ್ತು, ಮಕ್ಕಳಾಗಿಲ್ಲ, ಹೇಗೆ ಅಂತ ಅವ್ರ ಮಾತುಗಳನ್ನ ಕೇಳ್ಬೇಕಲ್ಲ. ಅದಕ್ಕೆ ನಾನು ಕೇಳ್ತಿರೋದು ಅಂತ ಲಿಂಗಮ್ನವ್ರು ಹೇಳ್ತಾರೆ. ಸೊ ಹಾಗಾದ್ರೆ ನಿನಗೋಸ್ಕರ ಮಗು ಬೇಡ. ನೆರೆ ಹೊರೆಯವರು ಹೇಳ್ತಾರಲ್ಲ, ಏನೋ ಒಂದ್ ಮಾತು ಹೇಳ್ತಾರಲ್ಲ, ಕೇಳ್ತಾರಲ್ಲ, ಆಡ್ಕೊಳ್ತಾರಲ್ಲ, ಅದಕ್ಕೋಸ್ಕರ ಮಗು ಬೇಕಾ ಅಂತ ಕಾಡಿಸ್ತಾನೆ. ನಾನು ನಿನ್ ಮಗು ತರ ಅಲ್ವಾ ಲಿಂಗ? ನಾನು ನಿಮಗ್ ಮುದ್ದು ಮಾಡ್ತೀನಿ, ಪ್ರೀತಿ ಮಾಡ್ತೀನಿ, ನಾನು ನಿನ್ ಮಗುನೇ ಅಲ್ವಾ ಅಂತ ಓಂಕಾರ ಶೆಟ್ಟಿ ಅವರು ಕಾಡಿಸ್ತಾರೆ ಲಿಂಗಮ್ಮನವ್ರಿಗೆ. ಹೀಗೆ ಹೇಳ್ಬೇಕಾದ್ರೆ ಓಂಕಾರ ಶೆಟ್ಟಿ, ಲಿಂಗಮ್ಮ ತುಂಬಾ ಸುಂದರವಾಗಿರ್ತಾರೆ. ತುಂಬಾ ಕಲರಲ್ಲಿ, ತುಂಬಾ ಬೆಳ್ಳಗೆ, ಕೆಂಪಿಗೆ ಹೀಗೆ ಕಾಡಿಸ್ತಾ ಇರ್ಬೇಕಾದ್ರೆ ಲಿಂಗಮ್ಮನವ್ರ ಮುಖ ಕೆಂಪಾಗತ್ತೆ, ಪ್ರೀತಿ ಉಕ್ಕುತ್ತೆ. ಸೊ ಹೀಗೆ ಮುದ್ದು ಮಾಡ್ತಾ ಅವ್ರ ಜೀವನ ಮುಂದೆ ಹೋಗುತ್ತೆ. ಎಷ್ಟು ಸಮಾಧಾನ ಮಾಡಿದ್ರು ಕೂಡ, ಎಷ್ಟೇ ಪ್ರೀತಿ ಮಾಡಿದ್ರು, ಪ್ರೀತಿ ಮಾಡ್ತಾರೆ. ಮತ್ತು ಇನ್ನು ಅವನು ವ್ಯವಹಾರದಲ್ಲಿ ತೊಡಗುವಾಗ ಮತ್ತು ಒಬ್ರೇ ಇರ್ತಾರಲ್ಲ ಲಿಂಗಮ್ಮ, ಮತ್ತು ಅದೇ ಚಿಂತೆ. ಸೊ ಈ ರೀತಿ ಚಿಂತೆ ನಡೀತಾ ಇರುತ್ತೆ. ಸಮಾಧಾನ ಮಾಡಿ ಸಾಕಾಗತ್ತೆ. ಓಂಕಾರ ಶೆಟ್ಟಿ ಅವರು ಹೇಳ್ತಾರೆ, ಆಯ್ತು, ನಾನ್ ಮಾತ್ರ ಹೀಗೆ ಬದುಕೋನು, ನನಗೆ ಪರಮಾತ್ಮ ನನಗೇನು ಕೊರತೆ ಮಾಡಿಲ್ಲ, ಸಾಕು, ನಮ್ಗೆಲ್ಲ ಕೊಟ್ಟಿದ್ದಾನೆ, ಇಷ್ಟೇ ನಾವು ಜೀವನ ಮಾಡ್ಕೊಂಡು ಹೋಗೋಣ ಅಂತ ಅನ್ನೋದು ನನ್ನ ಒಂದು ಕೊನೆಯ ನಿರ್ಧಾರ. ಇನ್ ಮುಂದಿಂದು ನಿನಗ್ ಬಿಟ್ಟಿದ್ದು. ಹಠ ಮಾಡ್ತಾಳೆ. ನಾನು ಇವತ್ತಿನವರೆಗೂ ಅವರು ಒಂದ್ ಮಟ್ಟಕ್ಕೆ ನಡ್ಕೊಂತಿರ್ತಾರೆ. ಅಲ್ಲಿ ಒಬ್ರು ಗುರುಗಳಿರ್ತಾರೆ, ದೇವಸ್ಥಾನಕ್ಕೆ ಹೋಗ್ತಿರ್ತಾರೆ. ನಡ್ಕೊಂಡು ಅವಾಗ ಲಿಂಗಮ್ನವ್ರು ಹೇಳ್ತಾರೆ, ಇಲ್ಲ, ನಾನು ಇಲ್ಲಿವರೆಗೂ ಗುರುಗಳ ಹತ್ರ ಏನೂ ಕೇಳಿಲ್ಲ. ನನ್ನ ಭಕ್ತಿ ಮಾಡ್ಕೊಂಡು ಬರ್ತಾ ಇರ್ತೀನಿ, ನಾನು ಸಂತೋಷವಾಗೇ ಇದ್ದೀನಿ. ಆದ್ರೆ ನನಗೆ ಯಾಕೋ ಕೊರಿತಾ ಇದೆ, ನನಗ್ ಬೇಕೇ ಬೇಕು, ನಮ್ಮ ವಂಶವನ್ನ ಉದ್ಧಾರ ಮಾಡೋಕೆ ಒಂದು ಮಗು ಬೇಕೇ ಬೇಕು. ನಾನು ಗುರುಗಳನ್ನ ಕೇಳ್ತೀನಿ, ಯಾಕೆ ನಮಗೆ ಈ ರೀತಿ ಶಿಕ್ಷೆ ಕೊಟ್ಟಿದ್ದಾನೆ ಭಗವಂತ ಅಂತ ನಾನು ಕೇಳ್ತೀನಿ. ಅವಾಗ ಓಂಕಾರ ಶೆಟ್ಟಿ ಅವರು ಹೇಳ್ತಾರೆ, ಬೇಡ ಲಿಂಗ, ಗುರುಗಳೇ ಆಗ್ಲಿ, ಪರಮಾತ್ಮನೇ ಆಗ್ಲಿ, ನಾವು ಏನು ನಿರೀಕ್ಷೆ ಮಾಡಬಾರ್ದು.
ಕೇಳ್ಬಾರ್ದು ಹಂಗೆ. ನಾವ್ ಮಾಡೋ ಭಕ್ತಿಗೆ ಕೂಲಿ ಕೇಳ್ದಾಗ ಆಗುತ್ತೆ, ಬೇಡ ಅಂತ ಎಷ್ಟು ಹೇಳಿದ್ರು ಕೇಳಲ್ಲ. ಆಯ್ತು ನಿನಗ್ ಬಿಟ್ಟಿದ್ದು, ನಿನಗ್ ಸಂತೋಷ ಅಂದ್ರೆ ಹಾಗೆ ಮಾಡು, ನಾಳೆ ಹೋಗೋಣ ದೇವಸ್ಥಾನಕ್ಕೆ ಅಂತ ತೀರ್ಮಾನ ಮಾಡ್ತಾರೆ. ಅವತ್ತಿಂದು ನಿದ್ದೆ ಮಾಡ್ತಾರೆ, ಮಲಗ್ತಾರೆ. ಬೆಳಗಿನ ದಿನಚರಿ ಶುರು ಆಗುತ್ತೆ. ಮತ್ತಿನ್ನು ಹೋಗ್ಬೇಕಲ್ಲ ದೇವಸ್ಥಾನಕ್ಕೆ. ತುಂಬಾ ಖುಷಿಯಿಂದ ರೆಡಿ ಆಗ್ತಾರೆ ಲಿಂಗಮ್ನವರು ದೇವಸ್ಥಾನಕ್ಕೆ ಗುರುಗಳ ಭೇಟಿಗೆ ಹೋಗ್ಲಿಕ್ಕೆ. ಇದಿಷ್ಟು ಮೊದಲನೇ ಅಧ್ಯಾಯ. ಇನ್ನು ಎರಡನೇ ಅಧ್ಯಾಯ ಶುರು ಆಗುತ್ತೆ. ಸಮಯ ಆಗ್ತಿದೆ, ನಾಳಿನ ದಿನ ನೋಡೋಣ. ಸೊ ಅವ್ರು ದೇವಸ್ಥಾನಕ್ಕೆ ಹೋಗಿರ್ಲಿ. ಇನ್ನು ಎರಡನೇ ಅಧ್ಯಾಯ ಬರುತ್ತೆ, ಸಾತ್ವಿಕ ಸಂಸಾರ ಅಂತ ಬರುತ್ತೆ. ಈ ಎರಡನೇ ಅಧ್ಯಾಯದಲ್ಲಿ ಮಾತಾಜಿಯವರು ಉಡುತಡಿಯ ಬಗ್ಗೆ, ಉಡುತಡಿಯ ಪ್ರಕೃತಿ ಸೌಂದರ್ಯದ ಬಗ್ಗೆ ತುಂಬಾ ಚೆನ್ನಾಗಿ ಬರೆದಿದ್ದಾರೆ. ಸೊ ಎರಡನೇ ಅಧ್ಯಾಯವನ್ನ ನಾಳಿನ ದಿನ ನೋಡೋಣ ಅಂತ ತಿಳ್ಕೊಂಡು ಹೇಳ್ತಾ, ಇದಿಷ್ಟು ಇವತ್ತಿನ ಚಿಂತನ. ಎಲ್ಲರಿಗೂ ಶರಣು ಶರಣಾರ್ಥಿ.